ನಾನಿವತ್ತು ಈ ವಿಡಿಯೋದಲ್ಲಿ ನಮ್ಮ ಒಂದು ದಿನದ ಮೇಲುಕೋಟೆ ಟ್ರಿಪ್ ಬಗ್ಗೆ ತಿಳಿಸಿಕೊಡ್ತೀನಿ. ನೀವೇನಾದ್ರೂ ಭದ್ರಾವತಿಯಿಂದ ಹೋಗೋದಾದ್ರೆ ಒಂದು ಸೈಡ್ 190 ಕಿಲೋಮೀಟರ್ ಆಗುತ್ತೆ. ಭದ್ರಾವತಿ, ಅರಸೀಕೆರೆ, ಶ್ರವಣಬೆಳಗೊಳ, ಚನ್ನರಾಯಪಟ್ಟಣ ಮಾರ್ಗವಾಗಿ ಮೇಲುಕೋಟೆ ತಲುಪಬಹುದು. ಒಂದು ದಿನದ ಟ್ರಿಪ್ಗೆ ಹೇಳಿ ಮಾಡಿಸಿದ ಜಾಗ. ಮೊದಲಿಗೆ ನಾವು ತಲುಪಿದ್ದು ಮೇಲುಕೋಟೆ ಚಲುವರಾಯಸ್ವಾಮಿ ದೇವಸ್ಥಾನ. ನಾನಿಲ್ಲಿ ಸ್ಥಳ ಪುರಾಣದ ಬಗ್ಗೆ ಎಲ್ಲ ಹೇಳೋದಕ್ಕೆ ಹೋಗಲ್ಲ. ಇದು 1000 ವರ್ಷಗಳ ಹಿಂದೆ ರಾಮಾನುಜಾಚಾರ್ಯರ ಕಾಲದಲ್ಲಿ ಹೊಯ್ಸಳರ ದೊರೆ ವಿಷ್ಣುವರ್ಧನನಿಂದ ಜೀರ್ಣೋದ್ಧಾರಗೊಂಡ ದೇವಾಲಯವಂತೆ. ನಾವು ಹೋದಾಗ ಜನ ಬಹಳ ಕಡಿಮೆ ಇದ್ದದ್ದರಿಂದ ದೇವರ ದರ್ಶನ ಹಾಗೂ ದೇವಾಲಯದ ವೀಕ್ಷಣೆಗೆ ಬಹಳ ಅನುಕೂಲವಾಗಿತ್ತು. ಇದನ್ನ ಮುಗಿಸಿ ಸಮಯದ ಕೊರತೆ ಇದ್ದದ್ದರಿಂದ ಅಲ್ಲಿಂದ ಸೀದಾ ಸುಮಾರು 2 ಕಿಲೋಮೀಟರ್ ದೂರದಲ್ಲಿರುವ ಶ್ರೀ ಯೋಗ ನರಸಿಂಹ ದೇವರು ನೆಲೆಸಿರುವ ಬೆಟ್ಟಕ್ಕೆ ತೆರಳಿದೆವು. ಇಲ್ಲಿಯ ವಿಶೇಷವೆಂದರೆ ಇಲ್ಲಿ ಮಕ್ಕಳಾಗದವರು ಹರಕೆ ಕಟ್ಟಿಕೊಂಡರೆ ಮಕ್ಕಳಾಗುತ್ತವೆ ಎಂಬ ಪ್ರತೀತಿ. ಸಮುದ್ರ ಮಟ್ಟದಿಂದ 3000 ಅಡಿ ಮೇಲಕ್ಕಿದ್ದು ಸದಾ ತಂಗಾಳಿ ಬೀಸುತ್ತಿರುತ್ತದೆ. ಹಾಗಾಗಿ ದೇವಸ್ಥಾನ ಸುತ್ತಮುತ್ತ ಬಹಳ ತಂಪಿನಿಂದ ಕೂಡಿರುತ್ತದೆ. ಬೆಟ್ಟದಿಂದ ಸಂಪೂರ್ಣ ಮೇಲುಕೋಟೆ ಪಟ್ಟಣ ಕಾಣಿಸುತ್ತದೆ. ಇಲ್ಲಿ ಕೋತಿಗಳ ಹಾವಳಿ ಯಥೇಚ್ಛವಾಗಿದ್ದು ನಮ್ಮ ಕೈಲಿ ತಿಂಡಿ, ತೀರ್ಥ, ಹಣ್ಣು, ಕೂಲ್ ಡ್ರಿಂಕ್ಸ್ ಏನೇ ಇದ್ದರೂ ಬಿಡುವುದಿಲ್ಲ. ಬೆಟ್ಟ ಇಳಿಯುತ್ತಿದ್ದಂತೆ ಒಂದು ವಿಶಾಲವಾದ ಕಲ್ಯಾಣಿ ಕಾಣಿಸುತ್ತದೆ. ಇಲ್ಲಿ ಬಹಳಷ್ಟು ಸಿನಿಮಾ ಹಾಡುಗಳ ಚಿತ್ರೀಕರಣ ಆಗಿದ್ದು ಪ್ರೀ ವೆಡ್ಡಿಂಗ್ ಶೂಟ್ ಸಹ ಮಾಡಿಸುತ್ತಾರೆ. ನಾವು ಹೋದಾಗಲೂ ಸುಮಾರು ಜೋಡಿಗಳ ಪ್ರೀ ವೆಡ್ಡಿಂಗ್ ಶೂಟ್ ಆಗುತ್ತಿತ್ತು. ಅಲ್ಲಿಂದ ಬಂದು ತಲುಪಿದ್ದು ಅಕ್ಕ ತಂಗಿ ಕುಳ. ಇದು ಚನ್ನಕೇಶವ ದೇವಾಲಯದಿಂದ 100 ಮೀಟರ್ ದೂರದಲ್ಲಿದೆ. ಇದಕ್ಕೂ ಒಂದು ಇತಿಹಾಸವಿದೆ. ಅದರ ವಿವರಣೆ ನಿಮಗೆ ಯೂಟ್ಯೂಬ್ ನಲ್ಲೇ ಲಭ್ಯವಿದೆ. ಅಲ್ಲಿಂದ 200 ಮೀಟರ್ ದೂರದಲ್ಲಿ ರಾಯರ ಗೋಪುರ ಎಂಬ ಸ್ಥಳವಿದೆ. ಇಲ್ಲೂ ಸಹ ಅನೇಕ ಚಿತ್ರೀಕರಣ ನಡೆದಿದ್ದು ರಜನಿಕಾಂತ್ ರವರ ಫೇವರೇಟ್ ಶೂಟಿಂಗ್ ಪ್ಲೇಸ್ ಅಂತೆ. ಕನ್ನಡದ ಅನೇಕ ಚಿತ್ರಗಳು ಇಲ್ಲೂ ಚಿತ್ರೀಕರಣಗೊಂಡಿವೆ. ಇಲ್ಲಿ ದೊಡ್ಡ ದೊಡ್ಡ ಬಂಡೆಗಳಿಂದ ನಿರ್ಮಿಸಲಾದ ಮಂಟಪಗಳಿದ್ದು ಅಪೂರ್ಣವಾದ ಕಾರ್ಯವನ್ನು ಇಲ್ಲಿ ಕಾಣಬಹುದು. ಅಲ್ಲಿಂದ ಮುಂದೆ 1 ಕಿಲೋಮೀಟರ್ ಸಾಗಿದರೆ ಸಿಗೋದೇ ಧನುಷ್ಕೋಟಿ. ಇದು ಸಹ ಸಮುದ್ರ ಮಟ್ಟದಿಂದ 3000 ಅಡಿ ಮೇಲಕ್ಕಿದ್ದು ಸುತ್ತಲೂ ದಟ್ಟವಾದ ಕಾಡನ್ನು ಒಳಗೊಂಡಿದ್ದು ಇಲ್ಲಿ ಮುಳ್ಳು ಹಂದಿ, ಕರಡಿ, ಚಿರತೆಗಳ ಅಪಾಯವಿದೆ ಎಂಬ ನಾಮಫಲಕವನ್ನು ಕಾಣಬಹುದು. ಇಲ್ಲಿ ಶ್ರೀರಾಮ ಲಕ್ಷ್ಮಣರ ದೇವಾಲಯವಿದೆ. ವನವಾಸದ ವೇಳೆ ರಾಮ ಲಕ್ಷ್ಮಣರು ಇಲ್ಲಿ ವಾಸವಿದ್ದು ಸೀತೆಯ ಬಾಯಾರಿಕೆಗೆ ರಾಮನು ಬಾಣದಿಂದ ನೆಲಸೀಳಿ ನೀರು ಬರಿಸಿದ್ದನೆಂಬ ಪೌರಾಣಿಕ ನಂಬಿಕೆ ಇದೆ. ಇಲ್ಲಿ ವರ್ಷಪೂರ್ತಿ ನೀರು ಕಾಣಿಸುತ್ತದೆಯಂತೆ. ಇವಿಷ್ಟು ಪ್ರಕೃತಿಯ ಮಡಿಲಲ್ಲಿದ್ದು ಹಸಿರಿನಿಂದ ಕೂಡಿದ್ದು ಒಂದು ದಿನ ಆರಾಮವಾಗಿ ಇಲ್ಲಿ ಸಮಯ ಕಳೆಯಬಹುದು. ವನವಾಸದ ದಾರಿಯಲ್ಲಿ ಇರುವ ಅನೇಕ ತೀರ್ಥಕ್ಷೇತ್ರಗಳ ಪಾವನ ಧೂಳಿದ ಶ್ರೀರಾಮನ ಚರಣಾರವಿಂದ ದರ್ಶನಗಳು ಜಗತ್ತಿನ ಎಲ್ಲ ತೀರ್ಥಗಳ